ಹೆಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋವಂಥದ್ದು. ಇವತ್ತಂತೂ ಅದ್ಭುತವಾಗಿರೋಂಥ ಅಪ್ಡೇಟ್ ಬಗ್ಗೆ ಮಾತಾಡೋಕೊಟ್ಟಿದ್ದೀನಿ. ನಿಮ್ಮ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡೋಕ್ಕೂ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಬೇಕಾಗಿ ಅಂದು ವಿನಂತಿ. ಯಾಕೆ ಅಂದರೆ ಎಂಟೈರ್ ವಿಡಿಯೋ ನಿಮ್ಮ ಡಿಸ್ಕಷನ್ ಮೇಲೆ ನಿಂತಿರುವಂಥದ್ದು. ಸೊ ಗೈಸ್, ಯಾವುದೇ ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ KD ದ ಡೆವಿಲ್ ಇದ್ರ ಬಗ್ಗೆ ಮಾತಾಡ್ಕೊಬಿಡೋಣ. ಮೊದಲನೇದಾಗಿ ಕಾಸ್ಟಿಂಗ್, KD ಕಾಸ್ಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋದು. ಅದೇ ತುಂಬಾ ಡಿಫ್ರೆಂಟಾಗಿ ಯೋಚನೆ ಮಾಡಿರಬೇಕೇನೋ ಪ್ರೇಮ್ ಅವರು, ನಂಗೆ ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ರಿಚ್ ಕಾಸ್ಟಿಂಗ್ನ ಮಾಡ್ತಾಯಿದ್ದಾರೆ ಅಂದರೆ ಏನೋ ಒಂದು ಅದ್ಭುತವಾಗಿ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. KD ದ ಡೆವಿಲ್ ಮಾರ್ಟಿನ್ಗಿಂತನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ KDಲಿ ಇಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆ ಹೇಳ್ತೀನಿ ಅಂದರೆ, ಸಂಜಯ್ ದತ್ ಅವರಿದ್ದಾರೆ, ನೋರಾ ಫತೇಹ್ ಅವರಿದ್ದಾರೆ. ನೋರಾ ಫತೇಹ್ ಅವರಿಗೆ ಒಂದು ಪಾತ್ರ ಇಲ್ದೆಲ್ಲ ಈ ರೀತಿ ಎಲ್ಲ ಮಾಡ್ತಾರೆ ಅನ್ನೋದು ನನಗೊಂದು ಡೌಟ್ ಆಗುತ್ತೆ. ಯಾಕೆಂದರೆ ನೀವು ಅದು ಆ ಥರದ್ದು ಏನಾದರೂ ಐಟಮ್ ಡ್ಯಾನ್ಸ್ ಏನಾದರೂ ಆಗಿದ್ದರೆ ಇಷ್ಟೊಂದೆಲ್ಲ ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡುವಂಥ ಅಗತ್ಯ ಇರಲಿಲ್ಲ ಅಂತ ಅನ್ಕೊತಿದ್ದೀನಿ. ಹಾಗೆಯೇ ಸಂಜಯ್ ದತ್ ಅವರು ಮತ್ತು ನೋರಾ ಫತೇಹ್ ಅವರು ಸೆಟ್ಟಲ್ಲಿ ಮೀಟ್ ಆಗೋದನ್ನು ನೋಡಿದ್ದೀನಿ. ಇದು ನೋಡಿ ಅನ್ನಿಸ್ತು, ಓಕೆ ಸಮಥಿಂಗ್ ಬಿಗ್ ಈಸ್ ಹ್ಯಾಪನಿಂಗ್ ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಸಂಜಯ್ ದತ್ ಅವರು ಒಂದು ಮೂವಿಲಿದ್ದಾಗ ನಮಗೆ ಅದೊಂದು ಫೀಲ್ ಕೊಡುತ್ತೆ ಗುರು. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಡೆವಿಲ್ ಮೂವಿ ಬಗ್ಗೆ ಆಗಿರೋವಂಥದ್ದು. ಇದು ಕೂಡ ನಿಮ್ಮ ಡಿಸ್ಕಷನ್ ಮೇಲೆ ನಿಂತಿರೋವಂಥದ್ದು. ಡೆವಿಲ್ ಅನೌನ್ಸ್ಮೆಂಟು ಫೆಬ್ರವರಿ 16ಗೆ, ಅಂದರೆ ಡೆಲ್ಲಿ ಅಂತಿದ್ದೀನಿ, ಡೆವಿಲ್ ದ ಹೀರೋ ಇದ್ರದ್ದು ಟೈಟಲ್ ಅನೌನ್ಸ್ಮೆಂಟ್ ಜೊತೆಗೆ ಒಂದು ಫಸ್ಟ್ ಲುಕ್ ಬರೋಕ್ಕೆ ಹೊರಟಿದೆ ಅಂತ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು. ಯಾಕೆ ಈ ಬಸ್ ನ್ಯೂಸ್ ಬಂತು ಅಂತ ಹೇಳೋದಾದರೆ, ಒಂದು ಡಬ್ಬಿಂಗ್ ನಡೀತಾ ಇದೆ ದರ್ಶನ್ ಅವ್ರದ್ದು. ಇಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಅದೇ ಹೇಳಿರೋವಂಥದ್ದು. ಲೈಕ್ ಅವ್ರದ್ದೊಂದು ವಾಯ್ಸ್ ಡಬ್ ಆಗ್ತಾ ಇದೆ. ಇದೇನಿಲ್ಲ, ಒಂದು ವಾಯ್ಸ್ ಡಬ್ ಅಂದರೆ ಫುಲ್ ಸೀರಿಯಸ್ ಆಗಿ ಡೆವಿಲ್ ದ ಹೀರೋ ಯಾಕೆ ಬರ್ತಾ ಇದ್ದಾರೆ ಅಂತ ಅವರ ವಾಯ್ಸ್ ಲೈನಲ್ಲಿ ಬರೋಕ್ಕೆ ಹೊರಟಿರೋವಂಥದ್ದು. ಸೊ ನಾನಂತೂ ಎಕ್ಸ್ಪೆಕ್ಟೇಷನ್ ಪೀಕ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ D58ನ ಟೈಟಲ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಡೆವಿಲ್ ಕಾಸ್ಟಿಂಗ್ ನೋಡಿದಾಗ ನಮಗೆ D58 ಯೋಚನೆ ಆಗುತ್ತೆ. ಚಿರಂಜೀವಿ ಅವರು ಇದ್ದಾರಾ, ಇದೊಂದು ಕ್ವಶನ್. ಆದರೆ ರೂಮರ್ಸ್ ಓಡ್ತಿರೋವಂಥದ್ದು ಎಸ್ ಇದ್ದಾರೆ. ಇದು ನಿಜಾನಾ? ಚಿರಂಜೀವಿ ಅವರು ಕಾಸ್ಟ್ ಮಾಡ್ತಾ ಇದ್ದಾರೆ, ಪ್ರೇಮ್ ಅವರು ಮಾತಾಡಿದ್ದಾರೆ, KVN ಪ್ರೊಡಕ್ಷನ್ ಅವರು ಕಾಸ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳಬೇಕಾದ್ರೆ, ಹೌದು, ಈ ರೂಮರ್ ಇದು ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ನಿಜ ಆಗಿರುವಂಥದ್ದು. ಬರುವಂಥ ಸಾಧ್ಯತೆಗಳಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋವರೆಗೂ ನಾವು ಏನು ಯೋಚನೆ ಮಾಡೋದಕ್ಕಾಗಲ್ಲ. ಆ್ಯಂಡ್ ಈಗ ಮಾಡ್ತಿರೋಂಥ KDಗೆ ಮಾಡ್ತಿರೋಂಥ ಕಾಸ್ಟಿಂಗ್ ನೋಡಿ ಪ್ರೇಮ್ ಅವರು ಏನೇ ಮಾಡೋರು ಇನ್ನೇನು ಶಾಕ್ ಆಗೋವಂಥ ಅಗತ್ಯ ಇಲ್ಲ. ಆ್ಯಂಡ್ ಮೆಗಾಸ್ಟಾರ್ ಚಿರಂಜೀವಿ ಅವರು ಇದ್ದರೆ ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ನನಗೆ ಅನ್ನಿಸ್ತಿರೋಂಥದ್ದು. ಯಾಕೆ ಗೊತ್ತಾ, ಡಿ ಬಾಸ್ ಅವರು ಅವರೇ ಒಂದು ನೆಕ್ಸ್ಟ್ ಲೆವೆಲ್ ಸ್ಟಾರ್. ಆದರೆ ಇವರಿದ್ದರೆ ಅದೇನೋ ಒಂದು ಎನರ್ಜಿ ಅಂತ. ನನಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಅಷ್ಟೇ, ಇವ್ರು ಯಾವ್ದಾದ್ರು ಒಂದು ಮೂವಿಲಿ ಚಿಕ್ಕ ಶಾರ್ಟ್ ಇದ್ದರೂ ಕೂಡ ಅದೊಂದು ಎನರ್ಜಿ ಗುರು. ಇವ್ರದ್ದೇ ಅಂತ ಸ್ವಂತ ಮೂವಿ ಬಂದಾಗಲೂ ಆ ಎನರ್ಜಿ ಇರಲ್ಲ. ಇವರು ಸ್ಪೆಷಲ್ ಎಂಟ್ರಿ ಕೊಡ್ತಾರಲ್ಲ, ಆಗ ಅದೊಂದು ಎನರ್ಜಿ ಇರುತ್ತೆ. ಆಗ ಮೂವಿ ಬೂಸ್ಟ್ ಆಗೋಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಗೊತ್ತು, ಡಿ ಬಾಸ್ ಅವ್ರ ಮೂವಿಲಿ ಅವ್ರು ಯಾರಿದ್ದರೂ ಬಿಟ್ಟರು ಡಿ ಬಾಸ್ ಅವ್ರ ಫ್ಯಾನ್ಸ್ ಕೇರ್ ಮಾಡಲ್ಲ. ಅದು ಯಾರಿದ್ರೂ ಓಕೆ ಅನ್ನೋ ರೀತಿಲಿ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರುವಂಥದ್ದು. ಆದರೆ ನಾನು ಹೇಳ್ತಿರೋದೇನು ಗೊತ್ತಾ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ರೀತಿಲಿ ನಾನು ಹೇಳ್ತಿರೋದು. ಪರ್ಸ್ನಲ್ ನನ್ನ ಒಂದು ಇಷ್ಟ ಏನು ಹೇಳ್ಕೊತಿದ್ದೀನಿ ಅಂದರೆ, ಅವರಿದ್ದರೆ ತುಂಬಾ ಅದ್ಭುತವಾಗಿರುತ್ತೆ ಗುರು. ಆ ಒಂದು ಅವ್ರ ಸ್ಪೆಷಲ್ ಎಂಟ್ರಿ ಇಲ್ಲೇನೋ ಒಂದು ಹೊಸದಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದೆ D58 ಇಲ್ಲ. ಹಾಗೇನೆ ನೀವೆಷ್ಟು KD ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ, ನಾನು ಹೇಳ್ತೀನಿ, KVN ಪ್ರೊಡಕ್ಷನ್ ಅವರು ಕೈ ಎತ್ತು ಹಿಡಿದಿರೋದು ಎರಡು ಮೂವಿನ, ಒಂದು ಟಾಕ್ಸಿಕ್ ಹಾಗೆಯೇ D58. ಇದು ಎರಡೂ ಕೂಡ ತೂಕ ಇರೋವಂಥ ಮೂವಿಗಳು, ತುಂಬ ವೆಯ್ಟೇಜ್ ಇರೋವಂಥ ಮೂವಿಗಳಾಗಿರುವಂಥದ್ದು. ಯಾಕೆಂದರೆ ನೀವು ಅವ್ರ ಖುಷಿ ನೋಡಿ ಗುರು, ಏನೋ ಒಂದು ಪ್ರಾಜೆಕ್ಟ್ ದೊಡ್ಡದಾಗ ಒಂದು ಪ್ರಾಜೆಕ್ಟ್ ಸಿಕ್ಕಾಗಿದೆ ಅಂತ. ಪ್ರೇಮ್ ಅವ್ರ ಖುಷಿ ಏನಂದರೆ ನಾನು ಇವ್ರಿಗೆ ಒಪ್ಸಾಯಿತು ಅಂತ. KVN ಅವರು ಹ್ಯಾಪಿ ಏನು ಅಂದರೆ, KVN ಅವರು ಡಿ ಬಾಸ್ ಅವರು ಹ್ಯಾಪಿ ಆಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಿದೆ ಈ ಪ್ರಾಜೆಕ್ಟ್ ಹಿಟ್ ಆಗಿಕೊಟ್ಟಿದೆ ಅಂತ. ಸುಮ್ಮನೆ ಅಷ್ಟೆಲ್ಲ ಆ ಒಂದು ಹ್ಯಾಪಿನೆಸ್ನ ಆಚೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ KD ಕೂಡ ಆ ಒಂದು ಹ್ಯಾಪಿನೆಸ್ನ ನಾನು ನೋಡಿರಲಿಲ್ಲ. ಆದರೆ KVN ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ D58 ಈಸ್ ಮ್ಯಾಸಿವ್ ಆ್ಯಂಡ್ ಸಮಥಿಂಗ್ ಬಿಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. RC ಸ್ಟುಡಿಯೋ, ಆರ್ ಚಂದ್ರು ಅವರ ಸ್ಟುಡಿಯೋ ಬಗ್ಗೆ ಮಾತಾಡ್ಕೊಬಿಡೋಣ. ನನಗೆ ಗೊತ್ತು ಇದ್ರ ಬಗ್ಗೆ ಅಷ್ಟೊಂದು ಹೇಳೋಕ್ಕಂತ ಏನಿಲ್ಲ. ಆದರೆ 5 ಪ್ಯಾನ್ ಇಂಡಿಯಾ ಮೂವೀಸ್ನ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ 1 by 1 ಅಂತ. ಆದರೆ ಇಲ್ಲಿ ಉಪ್ಪಿ ಸರ್ ಹೇಳಿರೋಂಥ ಅಪ್ರಿಷಿಯೇಷನ್ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಎಷ್ಟೇ ನೆಗೆಟಿವಿಟಿ ಇದ್ರೂ ಆರ್ ಚಂದ್ರು ಅವರು ಅವ್ರ ಕೆಲಸನ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತೆ. ಓಕೆ, ಪರವಾಗಿಲ್ಲ, ಅವರು ನೆಗೆಟಿವಿಟಿ ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಿದ್ದಾರೆ. ಆದರೆ ನಾನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ, ಕಬ್ಜಾ ಚೂರು ಚೆನ್ನಾಗಿರಲಿಲ್ಲ. ಅಲ್ಲೇನಾದರೂ ಬಿಡಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಆ ಲೆವೆಲಿಗೆ ಹೈಪ್ ಕೊಟ್ಬಿಟ್ಟು ಏನೂ ಕೊಡಲಿಲ್ಲ ನಮಗೆ. ಅಲ್ಲೊಂದೇನೋ ಶಿವಣ್ಣನ ಎಂಟ್ರಿ ಇರಲಿಲ್ಲ ಅಂದಿದ್ರೆ ಏನೋ ಆಗೋಗ್ಬಿಡೋದು ಅಂತ ನನ್ನ ಅನಿಸಿಕೆ ಆಗಿರೋವಂಥದ್ದು.
ನೆಗೆಟಿವಿಟಿ ಅಂತ ಯಾಕೆ ತೊಗೊತೀರಾ? ಇದು ನೆಗೆಟಿವಿಟಿ ಅಂದರೆ ನೆಕ್ಸ್ಟ್ ಮೂವಿಗೆ ಏನಾದರೂ ಇಂಪ್ರೂವ್ ಮಾಡಲಿ ಅಂತ. ಈಗ ನನ್ನ ವೀಡಿಯೋಗೆ ಎಷ್ಟು ಜನ ನೆಗೆಟಿವ್, ನಾನು ಚಿಕ್ಕದಾಗಿ ಹೇಳ್ತಿರೋಂಥ ನನ್ನ ವೀಡಿಯೋಗೆ ಎಷ್ಟು ಜನ ನೆಗೆಟಿವ್ ಆಗಿ ಬೈತಾರೆ, ಯಾಕೆ ಹೇಳ್ತಾರೆ, ಯಾಕೆ ನೆಗೆಟಿವಿಟಿ ಬರುತ್ತೆ? ಅವ್ರ ನೆಗೆಟಿವಿಟಿ ಅಲ್ಲ, ನಾನು ಇಂಪ್ರೂವ್ ಆಗಲಿ ಅಂತ ಅವ್ರು ನನಗೆ ಬೈತಾ ಇರೋದು. ಗುರು ನಿನ್ನ ಸರಿಯಾಗಿ ಮಾಡ್ತಿಲ್ಲ ಗುರು, ಇನ್ನೂ ಚೆನ್ನಾಗಿರುವಂಥ ವೀಡಿಯೋ ಮಾಡು, ಇನ್ನೂ ನಮಗೆ ಖುಷಿ ಕೊಡಬೇಕು ಅಂತ. ಆದರೆ ನಾನು ಹೇಳ್ತೀನಿ, ಆ್ಯಸ್ ಎ ಕನ್ನಡ ಯೂಟ್ಯೂಬರ್ ಆಗಿ ನಾನು ನನ್ನ ಕ್ವಾಲಿಟಿಲಿ ತುಂಬಾ ಯೋಚನೆ ಮಾಡ್ತೀನಿ ಗುರು. ಡೇ ಬೈ ಡೇ ಇಂಪ್ರೂವ್ಮೆಂಟಿಗೋಸ್ಕರನೇ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ನೀವು ಮೂವಿ ತೆಗಿತಿದ್ದೀರಾ, ಇಂಪ್ರೂವ್ಮೆಂಟ್ ಬಗ್ಗೆ ಯೋಚನೆ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಲೈನ್ ಬೈ ಲೈನ್ ಮೂವೀಸ್ ಬರ್ತಾ ಹೋಗ್ತಾ ಇದೆ. ಫಾದರ್, ಡಾಗ್, POK, ಹಾಗೇನೆ ಕಬ್ಜಾ 2 ಬರೋಕ್ಕೆ ಹೊಟ್ಟಿದೆ, ಆಮೇಲೆ ಶ್ರೀರಾಮ ಬಾಣ ಅಂತ. ಹಾಗೇನೆ ಇದೇ 26ನೇ ತಾರೀಕು ಫ್ರೈಡೆ ರಿಲೀಸ್ ಆಗಿ ಕೊಟ್ಟಿರೋಂಥ ಕೇಸ್ ಆಫ್ ಕೊಂಡಾನ, ಇದು ತುಂಬಾ ಅದ್ಭುತವಾಗಿರುವಂಥ ಮೂವಿ ಗುರು. ಹಾಗೇನೆ ಉಪಾಧ್ಯಕ್ಷನೂ ಕೂಡ. ಹಾಗೇನೆ 3ನೇ ಮೂವಿ ಒಂದು ಬ್ಯಾಚುಲರ್ಸ್ ಪಾರ್ಟಿ. ಈ ಎರಡು ಕಾಮಿಡಿ ಮೂವಿ ಆಗಿರೋಂಥದ್ದು, 2 ಕಾಮಿಡಿ ಎಂಟರ್ಟೈನಿಂಗ್ ಮೂವಿ ಆಗಿರೋಂಥದ್ದು. ಅದ್ರ ಜೊತೆಗೆ 26ನೇ ತಾರೀಕು ಅದು ಜನವರಿ 26th ರಿಪಬ್ಲಿಕ್ ಡೇ ದಿನ ಒಂದು ಸೀರಿಯಸ್ ಮೂವಿ ಇಲ್ಲ ಅಂದರೆ ಹೆಂಗೆ? ಕೇಸ್ ಆಫ್ ಕೊಂಡಾನ ಇಸ್ ಅ ಮ್ಯಾಸಿವ್ ಹಿಟ್ ಮೂವಿ ಆಗೋಕ್ಕೆ ಹೊರಟಿದೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಯಾಕೆಂದರೆ ನೀವು ಮೂವಿ ಮೇಕಿಂಗ್ ನೋಡಿದ್ರೆ, ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಮೂವಿ ಮೇಕಿಂಗ್ ಹೇಗಿದೆ ಅಂತ. ನನಗೆ ತುಂಬಾ ಶಾಕ್ ಆಯಿತು ಗುರು. ಲೈಕ್ ವಿಜಯ್ ರಾಘವೇಂದ್ರ ಇಂಥ ಮೂವಿ ಮಾಡ್ತಿದ್ದಾರಾ ಅಂತ. ಆ್ಯಕ್ಚುಲಾಗಿ ಇವ್ರಿಗೆ ಇಂಥ ಮೂವಿನ ಸೂಟ್ ಆಗುವಂಥದ್ದು. ಲೈಕ್ ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ಟೈಪು, ಜಾಸ್ತಿ ಆ್ಯಕ್ಷನ್ಸ್ ಅಲ್ಲ, ಬೇಕಾಬಿಟ್ಟು ಆ್ಯಕ್ಷನ್ಸ್ ಅಲ್ಲ. ಲೈಕ್ ನಾವು ಏನಂತಾರೆ ಮಾಸ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಅಂದರೆ ಇವ್ರಿಗೆ ಇಡ್ಸಲ್ಲ, ಇವರಿಗೆ ಕಮರ್ಷಿಯಲ್ ಚೆನ್ನಾಗಲ್ಲ. ಈ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಾಗುತ್ತೆ. ಸಲಾರ್ ಥರ ಕಮರ್ಷಿಯಲ್ ಆಗಲ್ಲ. ಈ ರೀತಿ ಮೂವೀಸು ಇವರಿಗೆ ಚೆಂದ ಕಾಣುತ್ತೆ ಅಂತ. ಯಾಕೆಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಇವ್ರಿಗೆ ಯಾವಾಗ್ಲೂ ಆಗಿಂದನೂ ಇವರಿಗೆ ಸಸ್ಪೆನ್ಸ್ ಥ್ರಿಲ್ಲರೇ ಹಿಟ್ ಆಗಿರೋವಂಥದ್ದು. ಅದಾದಮೇಲೆ ಮಧ್ಯದಲ್ಲಿ ಮೂವಿ ಎಲ್ಲ ಫ್ಲಾಪ್ ಆಗಿದೆ. ಇದು ಮ್ಯಾಸಿವ್ ಹಿಟ್ ಆಗೋಕೆ ಹೊರಟಿದೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್, bye bye, peace out.